ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಮೊದಲೇದಾಗಿ ನಾನು ನಿಮಗೆ ತಿಳಿಸ್ಬೇಕಾಗಿರೋ ವಿಷಯ ಅಂತಂದ್ರೆ, ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಬಗ್ಗೆ ರೆಗ್ಯುಲರ್ ಆಗಿ ಹೇಳ್ತಾ ಇದ್ದೆ. ಅದು ಸಮ್ ಟೆಕ್ನಿಕಲಿ ಇಶ್ಯೂ ಆಗಿರೋ ಕಾರಣ ಹ್ಯಾಕ್ ಆಗಿರ್ಬೋದು, ಅಥವಾ ಯಾವ ರೀತಿ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಈಗ ನಮ್ಮ ಚಾನಲ್ ಡಿಲೀಟ್ ಆಗಿದೆ. ಈವನ್ ನಮ್ಮ ಪ್ರೀಮಿಯಂ ಚಾನಲ್ ಹಾಗೂ ನಮ್ಮ ರೆಗ್ಯುಲರ್ ಚಾನಲ್ ಎರಡು ಈಗ ಡಿಲೀಟ್ ಆಗಿದ್ದಾವೆ. ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ಸ್ಗಾಗಿ ನಾನು ಈಗ ವಾಟ್ಸಪ್ ಚಾನಲ್ ಮಾತ್ರನೇ ಈಗ ಓಪನ್ ಮಾಡಿದ್ದೀನಿ. ಸದ್ಯಕ್ಕೆ ನೀವು ನಮ್ಮ ಅಡ್ವೈಸ್ಗಳನ್ನ, ನಾವು ಹೇಳೋ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ನೋಡಿ, ಅದಕ್ಕೆ ತಕ್ಕಂಗೆ ನಿಮ್ಮ ಪೊಸಿಷನ್ಸ್ಗಳನ್ನ ತಗೊಳ್ಳಿ. ಅದಲ್ಲದೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು. ನನ್ನ ನಂಬರ್ 9845852716. ಇನ್ನು ಮುಂದೆ ನಮ್ದು ಟೆಲಿಗ್ರಾಮ್ ಚಾನಲ್ ಇರಲ್ಲ. ಏನಿದ್ರು ನಾನು ಹೇಳೋ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಂಡು, ನೋಟ್ ಮಾಡ್ಕೊಂಡು, ಅದಕ್ಕೆ ತಕ್ಕಂಗೆ ನೀವು ಕೂಡ ಪೊಸಿಷನ್ ತಗೊಳ್ಳಿ. ಅದಲ್ಲದೆ ಈವನ್ ಮಾರ್ಕೆಟ್ ಹೌಸ್ ಅಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪಾಯಿಂಟ್ಸ್ನ, ಅಥವಾ ಏನಾದರೂ ಪೊಸಿಷನ್ ತಗೊಂಡಿರೋದನ್ನ ಹೊರಗೆ ಬರ್ಬೇಕಾ, ಇಲ್ಲ ಹೊಸ ಪೊಸಿಷನ್ ತಗೋಬೇಕಾ, ಡೌಟ್ಸ್ ಇದ್ರೆ ಕೇಳ್ಬೋದು. ನನಗೆ ತಿಳಿದಿರೋದನ್ನ ನಾನು ಹೇಳ್ತೀನಿ. ಈಗ ನಾವು ಇಲ್ಲಿಂದ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ, ನಾವು ನಿಫ್ಟಿನಲ್ಲಿ ನಿನ್ನೆ ಡಿಸ್ಕಸ್ ಮಾಡಿದ್ದು ಕೊನೆಯ ಹಾಫ್ ಅನ್ ಅವರ್ ಮೂಮೆಂಟಮ್ ಸ್ಟ್ರಾಂಗ್ ಆಗಿತ್ತು, ಆಗ ನಿಫ್ಟಿ ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿತ್ತು. ಆದ್ರೆ ಇಲ್ಲಿ ನಿಫ್ಟಿಗೆ ಮೂವಿಂಗ್ ಅವರೇಜಸ್ 25,200 ಇಂದ 300 ಹತ್ರ ಇದಾವೆ. ಇದು ಸ್ವಲ್ಪ ರಿಸ್ಕ್ ಬರ್ಬೋದು, ಅಥವಾ ಇಲ್ಲಿ ಕ್ರಾಸ್ ಆಗೋದು ಕಷ್ಟ ಆಗ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ಓಪನಿಂಗ್ ಅಲ್ಲಿ ಮೊದಲನೇ 15 ನಿಮಿಷದಲ್ಲಿ ಒಂದು ಸ್ಟ್ರಾಂಗ್ ಬೇರಿಶ್ ಹಾಗೂ ರೆಡ್ ಕ್ಯಾಂಡಲ್ ನ ಮಾಡಿತ್ತು. ಕಾರಣ ಅಂತಂದ್ರೆ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿತ್ತು. ಅದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಕರೆಕ್ಷನ್ ನೋಡಿದ್ವಿ, ಕನ್ಸಾಲಿಡೇಷನ್. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದ್ದು, ನಾನು 25,150 ಕೆಳಗಡೆ ಇದ್ರೆ ನಾವು ಯಾವುದೇ ಲಾಂಗ್ ಪೊಸಿಷನ್ಸ್ ನ ತಗೊಳ್ಳಲ್ಲ, ಈವನ್ ಪುಟ್ ಪೊಸಿಷನ್ಸ್ ನ ಕೂಡ ಈ ಝೋನ್ ಅಲ್ಲಿ ತಗೊಳ್ಳಲ್ಲ. ಇದು ನೋ ಟ್ರೇಡಿಂಗ್ ಝೋನ್. ಇದನ್ನ ನಾವು ನೋ ಟ್ರೇಡಿಂಗ್ ಝೋನ್. ಯಾವಾಗ ನಿಫ್ಟಿ ಅಗೇನ್ 25,150 ಮೇಲೆ ಬರುತ್ತೆ, ಅಲ್ಲಿಂದ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅಗೇನ್ ನಿಫ್ಟಿ 25,150 ಮೇಲೆ ಬರ್ತಿದ್ದಂಗೆ ಇಲ್ಲಿ ಅನದರ್ 100 ಪಾಯಿಂಟ್ಸ್ ಮೂವ್ಮೆಂಟ್ ಅಪ್ವರ್ಡ್ ಕೊಟ್ಟಿದ್ಮೇಲೆ ಅಗೇನ್ 20 ಡೇ ಮೂವಿಂಗ್ ಅವರೇಜ್, 10 ಡೇ ಮೂವಿಂಗ್ ಅವರೇಜ್ ಹತ್ರ ಬಂದು ಅದನ್ನ ಕ್ರಾಸ್ ಆಗ್ದೇನೆ ಅದ್ರ ಕೆಳಗಡೆ ಕ್ಲೋಸಿಂಗ್ ಕಾಣ್ತು. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಕ್ಲೋಸಿಂಗ್ ನೋಡಿದ್ರೆ ಈಗ 25,200 ಮೇಲೆ ಈಗ ಬರ್ತಾ ಇದೆ. ಈ ಕ್ಲೋಸಿಂಗ್ ಸದ್ಯಕ್ಕೆ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಏತಕ್ಕಂತಂದ್ರೆ ಇದೇ ಚಾರ್ಟ್ ಅನ್ನ ನೀವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಚಾರ್ಟ್ ಕಾಣಿಸ್ತಾ ಇದೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ಅಂತ. ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ಸ್ ಇಲ್ಲಿ ಕ್ರಿಯೇಟ್ ಆಗಿದ್ದಾವೆ ಎರಡು. ಈಗ ನಿಫ್ಟಿ ಈ ಎರಡು ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಆದ್ಮೇಲೆ ಈ ಎರಡು ಕ್ಯಾಂಡಲ್ ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಆಗ ಇಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರುತ್ತೆ. ಈ ಎರಡು ಕ್ಯಾಂಡಲ್ ಗಳ ಹೈ ಅಂತಂದ್ರೆ ಅದು ಇವತ್ತಿನ ದಿನದ ಹೈ ಬಂದು 25,255 ಇದೆ. ಅಲ್ಲದೆ ಈಗ 10 ಡೇ ಮೂವಿಂಗ್ ಅವರೇಜ್ 25,270 ಹತ್ರ ಬರುತ್ತೆ. 25,270 ಮೇಲೆ ಮಾತ್ರನೇ ನಿಫ್ಟಿ ಸ್ಟ್ರಾಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗಳನ್ನ ಚೆಕ್ ಮಾಡೋಣ. ಇಂಡಿಯಾ ವಿಕ್ಸ್ ಈಗ 12 ಕೆಳಗಡೆ ಇದೆ, 11.24 ಹತ್ರ. ಹಾಗೂ ನಾಳೆ ದಿನ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಇದ್ರ ಕಡೆ ನಮ್ ಗಮನ ಕೊಡ್ಬೇಕಾಗತ್ತೆ. 12 ಕೆಳಗಡೆ ಇರ್ಬೇಕಾದ್ರೆ ಯಾವುದೇ ಕ್ಷಣದಲ್ಲಿ ಶಾರ್ಪ್ ಬರೋ ಚಾನ್ಸಸ್ ಇರುತ್ತೆ. ಅದು ಏನಾದ್ರೂ ನಮ್ಗೆ ಹೀರೋಸ್ ಇರೋ ಕಾಲ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆನಾ, ಅದನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಇನ್ನು ಬ್ರೆಡ್ ಆಯಿಲ್ ನಿನ್ನೆ ದಿನ ಇಲ್ಲಿ 70 ನಿಯರ್ ಹೋಗಿತ್ತು, ಅಲ್ಲಿಂದ ಕಡಿಮೆ ಆಗಿ 67.8 ಹತ್ರ ಇದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85.9 ಹತ್ರ ಇದನ್ನು ಪಾಸಿಟಿವ್ ಆಗೇ ಇದೆ. ಈವನ್ US ಡಾಲರ್ ಇಂಡೆಕ್ಸ್ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US 10 ಇಯರ್ ಬಾಂಡ್. ಇದು ಸದ್ಯಕ್ಕೆ ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. US ಡಾಲರ್ ಇಂಡೆಕ್ಸ್ ಏನಾದ್ರೂ ಹೆಚ್ಚಾಗಿ ಟುವರ್ಡ್ಸ್ 5 ಹೋದ್ರೆ ಆಗ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋಣ. ಇನ್ನು ಡೌ ಜೋನ್ಸ್ ಫೀಚರ್ಸ್ ನ ನೋಡಿದ್ರೆ, ಡೌ ಜೋನ್ಸ್ ಅಲ್ಲಿ ನಿನ್ನೆ ದಿನ ನಾವು ಹೇಳ್ದಂಗೆ ಇಲ್ಲಿ ಕರೆಕ್ಷನ್ ಬಂದಿತ್ತು, ಆಗ ಇವತ್ತಿನ ದಿನ ಫ್ಯೂಚರ್ ಅಲ್ಲಿ ಸ್ವಲ್ಪ ರಿಕವರಿ ತೋರಿಸ್ತಾ ಇದೆ. ಇನ್ನು US ನ ನಾಸ್ಡಾಕ್ ಇಂಡೆಕ್ಸ್, ಇದು US ನ IT ಇಂಡೆಕ್ಸ್, ಇದರಲ್ಲಿ ಕೂಡ ಒಂದು ಒಳ್ಳೆ ಗ್ಯಾಪ್ ಅಪ್ ನಂತರ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇದನ್ನ ನಾವು 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ
ನಾವು ಇಲ್ಲಿ ನೋಡ್ಬೋದಾಗುತ್ತೆ ಚಾರ್ಟ್ ಅನ್ನ. ಸೊ 15 ಮಿನಿಟ್ಸ್ ಚಾರ್ಟ್ ನಲ್ಲಿ ನೋಡಿದ್ರೆ ಓಪನಿಂಗ್ ಏನು ಒಳ್ಳೆ ಪಾಸಿಟಿವ್ ಆಗಿ ಆಗಿತ್ತು ಗ್ಯಾಪ್ ಅಪ್ ಅಲ್ಲಿ, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಗ್ತಾ ಡೇ ಲೋ ನಲ್ಲಿ ಈಗ ನಾಸ್ಡಾಕ್ ಇಂಡೆಕ್ಸ್ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ನಿಕೆ ಇಂಡೆಕ್ಸ್ ನ ನೋಡಿದ್ರೆ ಜಪಾನ್ ನಿಕೆನಲ್ಲಿ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಇಲ್ಲಿ ಆಫ್ಟರ್ 12 PM ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಅದು ಅಗೇನ್ ಈಗ ತನ್ನ 10-day ಮೂವಿಂಗ್ ಯಾವ್ರೇಜ್ ಹತ್ರ ಇದೆ. ಯುಕೆ ಟ್ಯಾಕ್ಸ್ ಇಂಡೆಕ್ಸ್ ಓಪನಿಂಗ್ ನಂತರ ಸೊ ನಮ್ಮ ಮಾರ್ಕೆಟ್ ಅವರ್ಸ್ ಅಲ್ಲಿ 12:30 ಟೈಮ್ ಅಲ್ಲಿ ಇದು ಓಪನ್ ಆಗುತ್ತೆ, ಅಲ್ಲಿಂದ ಇದು ಈಗ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ ಯುಕೆ ಮಾರ್ಕೆಟ್ ಕಡೆಯಿಂದ ನಮಗೆ ಪಾಸಿಟಿವ್ ಕ್ಲೂ ಇಲ್ಲಿ ಸಿಗ್ತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳ ನಂತರ ನಾವು ಈಗ ಆಪ್ಷನ್ ಚೈನ್ ಬಂದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗುತ್ತೆ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 18 lakhs, ಕಾಲ್ ಸೈಡ್ ಅಲ್ಲಿ 23 lakhs. ಸೊ ಇಲ್ಲಿ ಕಾಲ್ ಡೇಟರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಬಾಟ್ ಚಾರ್ಟ್ ಅಲ್ಲಿ ಬಂದ್ರೆ ಈಗ 25,200 ಏನು ಮೇಕಪ್ ಬ್ರೇಕ್ ಲೆವೆಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ 25,200 ಮೇಲೆ ಇಲ್ಲಿ ಟ್ರೇಡರ್ಸ್ ಹೆಚ್ಚಿನದಾಗಿ ಬಿಲ್ಡ್ ಆಗಿದ್ದಾರೆ. ಸೊ ಇಲ್ಲಿ ಟ್ರೇಡರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಗೂ 25,300 ಇಲ್ಲಿ ಟಾರ್ಗೆಟರ್ಸ್ ನೆಕ್ಸ್ಟ್ ಹೈಯೆಸ್ಟ್ ಆಗಿ ಬಿಲ್ಡ್ ಆಗಿದ್ದಾರೆ. ಇದ್ರ ಆದ್ಮೇಲೆ ಡೈರೆಕ್ಟ್ ಆಗಿ 25,500. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಕೆಳಗಡೆ ಬಂದ್ರೆ 2500 ಸಪೋರ್ಟ್, 25,000 ಈ ಎಲ್ಲಾ ಸಪೋರ್ಟ್ಗಳು ಇರ್ತವೆ. ಸೊ ವೀಕ್ಲಿ ಎಕ್ಸ್ಪೈರಿಯಿಂದ ಇವನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಇರಬೇಕಾಗುತ್ತೆ. ನಮ್ಗೆ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ನೋಡೋದಾದ್ರೆ ಆಪ್ಷನ್ ಚೈನ್ ಪ್ರಕಾರ ನಿಫ್ಟಿಗೆ ಈಗ 25,100 ಇಂದ 25,300 ಅದು ಕನ್ಸಾಲಿಡೇಷನ್ ರೇಂಜ್ ಆಗಿರುತ್ತೆ. ಆದ್ರೆ ಈ ಮೂವ್ಮೆಂಟಮ್ ಇಲ್ಲಿ ಸ್ಟ್ರಾಂಗ್ ಆಗಿರೋ ಕಾರಣ ನಾವು ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ನಿಫ್ಟಿ ಏನಾದ್ರು 25,200 ಕೆಳಗಡೆನೆ ಹೋಗುತ್ತೆ ಅಥವಾ 25,070 ಈ ಲೆವೆಲ್ ಅಲ್ಲಿ ಓಪನ್ ಆಗ್ತದೆ, ಯಾವುದೇ ಪೊಸಿಷನ್ಸ್ ತಗೊಳ್ಳಲ್ಲ. ಮೇಲೆ 25,270 ಕೆಳಗಡೆ 25,100 ಈ 170 ಪಾಯಿಂಟ್ಸ್ ರೇಂಜ್ ನೋಡ್ರಿ ತಗೊಳ್ಳೋಣ. ಇನ್ನು 25,270 ಕ್ರಾಸ್ ಆದ್ರೆ 25,370 ಇಂದ 25,400 ಅದಾದ್ಮೇಲೆ 25,100 ಇಟ್ಕೊಂಡು ಹೋಗ್ಬೋದು. ಇದ್ರ ಕೆಳಗಡೆ 25,100 ಕೆಳಗಡೆ ಬಂತು ಅಂತಂದ್ರೆ 25,000 ನ ಮತ್ತೊಂದು ಬಾರಿ ಟೆಸ್ಟ್ ಮಾಡಿ ಅದ್ರ ಕೆಳಗಡೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಆ ಲೆವೆಲ್ ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಯೋಚನೆ ಮಾಡಿ ಪೊಸಿಷನ್ಸ್ ನ ತಗೋಬೇಕು. ಸೊ ನಿಮ್ಮ ಪೊಸಿಷನ್ಸ್ ಗಳನ್ನ ತಗೋಬೇಕಾದ್ರೆ ಬಹಳ ಆಲೋಚನೆ ಮಾಡಿ ಪೊಸಿಷನ್ಸ್ ನ ತಗೊಳ್ಳಿ. ಆದಷ್ಟು 1 or 2 ಟ್ರೇಡ್ ಮಾತ್ರನೇ ತಗೊಳ್ಳಿ. ಅದರಲ್ಲಿ ಪ್ರಾಫಿಟ್ ಬಂತು ಅಂತಂದ್ರೆ ನೆಕ್ಸ್ಟ್ ಟ್ರೇಡ್ ಮಾಡೋಕೆ ಹೋಗ್ಬೇಡಿ. ಓನ್ಲಿ ಡೇಟಾನ ನೋಡಿ ಮಾರ್ಕೆಟ್ ಮೂವ್ಮೆಂಟಮ್ ಹೇಗಿರುತ್ತೆ ಅದನ್ನ ಅಬ್ಸರ್ವ್ ಮಾಡಿ. ಏನಾದ್ರೂ ನೀವು ಲಾಸ್ ಅಲ್ಲಿ ಹೋಗ್ತಾ ಇದ್ರೆ ಮಲ್ಟಿಪಲ್ ಟ್ರೇಡ್ ಆಗೋಕೆ ಪ್ರಚೋದನೆ ಸಿಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ, ಮಲ್ಟಿಪಲ್ ಟ್ರೇಡ್ ನ ಅವಾಯ್ಡ್ ಮಾಡಿ ಲಾಸ್ ನ ಕಡಿಮೆ ಮಾಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.